ಹರೇ ಕೃಷ್ಣ. ಶ್ರೀ ವಿಷ್ಣು ಸಹಸ್ರನಾಮ ಮುಂದುವರೆದಿದೆ. ಅಜಃ ಸರ್ವೇಶರ ಸಿದ್ಧ ಸಿದ್ಧಿ ಸರ್ವಾದಿರಚ್ಯುತಃ ಋಷಾ ಕಪಿರಮೇಯಾತ್ಮ ಸರ್ವಯೋಗ ವಿನಿಸೃತಃ. ಅಜಃ ಪ್ರಾಕೃತ ಶರೀರ ಸಂಬಂಧವಾದ ಜನನವಿಲ್ಲದವನು, ತನ್ನ ಮೂಲ ರೂಪದಿಂದಲೇ ಪ್ರಕಟನಾಗುವವನು. ಮೊದಲು ಪರಮಾತ್ಮನಿಗೆ ಈ ಪ್ರಾಕೃತವಾದಂತಹ ಶರೀರ ಸಂಬಂಧ ಇಲ್ಲ. ಅಂದರೆ ಪರಮಾತ್ಮನ ಜನನಕ್ಕೆ ನಾವು ಏನಂತೇವೆ ಅಂದರೆ ಆವಿರ್ಭೂತನಾದನು, ಉದ್ಭವಿಸಿದನು, ಅವತರಿಸಿದನು ಅಂತ ಹೇಳ್ತೀವಿ. ಅಂದರೆ ಯಾಕೆಂತಂದರೆ ಈ ನಮ್ಮ ಜಗತ್ತು ಪಂಚೀಕರಣದಿಂದ ಆದಂತಹ ಜಗತ್ತು, ಪಂಚಭೂತಗಳಿಂದ ಸೇರಿದಂಥ ಜಗತ್ತು, ತ್ರಿಗುಣಗಳ ಮಿಕ್ಸ್ನಿಂದ ಮುಂದೆ ಅದು ಹಾಗೆ ಬಂದು ಪಂಚೀಕರಣದಿಂದ ಈ ಜಗತ್ತು ಸೃಷ್ಟಿಯಾಗಿದೆ. ಬ್ರಹ್ಮಾಂಡ ಸೃಷ್ಟಿಯಾಗಿದೆ. ಒಳಗಡೆ ಬ್ರಹ್ಮಾಂಡ ಪಂಚೀಕರಣದಿಂದ ಸೃಷ್ಟಿಯಾಗಿದೆ. ಈ ನಮ್ಮ ಎಲ್ಲ ಜೀವರಾಶಿಗಳಿಗೆ, ಅನಂತ ಜೀವರಾಶಿಗಳಿಗೆ ಭೂಲೋಕದಲ್ಲಿ ಮತ್ತು ಬೇರೆ ಲೋಕದಲ್ಲಿ ಜನ್ಮ ಎತ್ತಬೇಕಾದರೆ ಅವಕ್ಕೆ ಪಂಚಭೌತಿಕವಾದಂಥ ದೇಹ ಬೇಕು. ಆ ಪಂಚಭೂತಗಳ ಮಿಕ್ಸರ್ ಬೇರೆ ಬೇರೆ ಟೈಪ್ ಇರ್ತಾವೆ. ಭೂಲೋಕದಲ್ಲಿ ಒಂದು ರೀತಿ ಇರ್ತದೆ, ಪಾತಾಳ ಲೋಕದಲ್ಲಿ ಇನ್ನೊಂದು ರೀತಿಯಿಂದ ಇರ್ತದೆ, ಬೇರೆ ಬೇರೆ ರೀತಿಯಿಂದ ದೇಹಗಳು ಇರ್ತವೆ ಜೀವಿಗಳಿಗೆ. ಉದಾಹರಣೆಗೆ ನಾವು ನೋಡ್ರಿ, ನಾವು ಹೆಂಗೆ ಬದುಕ್ತೇವೆ? ನಾವು ಭೂಮಿ ಮೇಲೆ ಬದುಕ್ತೀವಿ, ನಮಗೆ ನಿರಂತರವಾದಂತಹ ಆಕ್ಸಿಜನ್ ಬೇಕು. ಆ ಎರೆಹುಳು ಮಣ್ಣಿನೊಳಗೆ ಬದುಕಿರ್ತದೆ ನೋಡ್ರಿ, ಅದಕ್ಕೆ ಬೇರೆ ರೀತಿಯಿಂದ ಆಕ್ಸಿಜನ್, ಅದಕ್ಕಷ್ಟು ಸ್ವಲ್ಪ ಆಕ್ಸಿಜನ್ ಇದ್ದರೆ ಸಾಕು. ಹಾಗೆ ಪರಮಾತ್ಮ ಏನಂದರೆ ಇಲ್ಲಿ ಅವತಾರ ಮಾಡಿದ್ದು ಪಂಚಭೌತಿಕ ದೇಹದಿಂದ ಅಲ್ವೇ ಅಲ್ಲ. ಪ್ರಾಕೃತ ಶರೀರ ಸಂಬಂಧವಾದಂಥ ಜನನವೇ ಇಲ್ಲ ಅವನಿಗೆ. ತಂದೆ ತಾಯಿ ಇತ್ಯಾದಿಗಳ ಅವಶ್ಯಕತೆ ಇಲ್ಲ. ಆದ್ದರಿಂದ ಅಜಹ ಅವನು, ಮತ್ತು ತನ್ನ ಮೂಲ ರೂಪದಿಂದಲೇ ಪ್ರಕಟ ಆಗ್ತಾನೆ ಪರಮಾತ್ಮ. ಬೇಕಾದಷ್ಟೆಲ್ಲ ತೋರಿಸ್ಯಾನೆ. ಕೃಷ್ಣಾವತಾರದಲ್ಲಿ ಹೇಗೆ ಹುಟ್ಟಿದೆ ನೋಡ್ರಿ, ಶಂಖ ಚಕ್ರ ಏನು ಧಾರಿ ಎಲ್ಲ ತನ್ನ ಆಯುಧಗಳ ಸಮೇತವಾಗಿ ಪೀತಾಂಬರಧರನಾಗಿ ಪರಮಾತ್ಮ ಕೃಷ್ಣಾವತಾರದಲ್ಲಿ ದೇವಿಕಿಗೆ ಹುಟ್ಟಿದವನು. ಯಾವುದಾದ್ರೂ ಮಗು ಹಾಗೆ ಹುಟ್ಟುತ್ತಾ ಇಲ್ಲ. ಆದ್ದರಿಂದ ತನ್ನ ಮೂಲ ರೂಪದಿಂದಲೇ ಪ್ರಕಟ ಆಗ್ತಕ್ಕಂಥವು ಪರಮಾತ್ಮನ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಯಾಕಂದರೆ ಅಪ್ರಾಕೃತ ಶರೀರಿ ಆಗಿದ್ದಾನೆ ಪರಮಾತ್ಮ. ಆದ್ದರಿಂದ ಅವನು ಅಜಹ. ಶ್ರೀ ಮನೋರಮ ಶಮಲ ವರ್ಜಿತ ಕಾಮಿತ ಪ್ರದ ಕೈರವದಳ ಶ್ಯಾಮ ಶಬಲ ಶರಣ್ಯ ಶಾಶ್ವತ ಶರ್ಕ ರಾಕ್ಷಸಕ ಸಾಮಸನ್ನುತ ಸಕಲ ಗುಣಗಣ ಧಾಮ ಶ್ರೀ ಜಗನ್ನಾಥ ವಿಠಲ. ಈ ಮಹಿಯೊಳವತರಿಸಿ ಸಲಹಿದ ಸಕಲ ಸುಜನರನ್ನು. ಪರಮಾತ್ಮನ ಅವತಾರವನ್ನು ಇಲ್ಲಿ ಭೂಮಿಯಲ್ಲಿ ಏಕೆ ತಾಳ್ತಾನಂದರೆ ಧರ್ಮಸ್ಥಾಪನೆಗೆ, ಸುಜನರನ್ನು ಸಲಹಲಿಕ್ಕಾಗಿ, ಆಮೇಲೆ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕಾಗಿ. ಈ ರೀತಿಯಾಗಿ ಪರಮಾತ್ಮ ಇದ್ದಾನವನು. ಕಾಮಿತಪ್ರದ ಕೈರವದಳ ಶ್ಯಾಮ ಶಬಲ ಶರಣ್ಯ ಶಾಶ್ವತ ಶರ್ಕ ರಾಕ್ಷಸಕ ಸಾಮಸನ್ನುತ. ವೇದಗಳಿಂದ ಪೂಜೆಗೊಳ್ತಕ್ಕಂಥವನು, ವೇದಗಳಿಂದ ಹೊಗಳಿಸಿಕೊಳ್ತಕ್ಕವನು ಪರಮಾತ್ಮ. ಸಕಲ ಗುಣಗಣ ಧಾಮ, ಎಲ್ಲ ಅನಂತ ಕಲ್ಯಾಣ ಗುಣಗಳನ್ನು ಉಳ್ತಕ್ಕಂಥ ಮನೆ ಇದ್ದಂಗೆ ಅವನು ಪರಮಾತ್ಮ. ಕರುಣಾಸಂಧಿ ಹರಿಕಥಾಂಸಾರ ಹೇಳ್ತದೆ. ಆನೆಯ ಮಾನದಲ್ಲಿ ಅಡಗಿಸಿದವರುಂಟೆ ಅನೇಕ ಕೋಟಿ ಅಜಾಂಡವ ಅಣುರೋಮ ಕೂಪದಲ್ಲಿ ಆಳ್ದ ಶ್ರೀಹರಿಯ ಜನನಿ ಜಠರು ಒಳಗುಂಬುವುದೇ. ನೋಡ್ರಿ, ಆನೆಯನ್ನು ಒಂದು ಚಿಕ್ಕದಂಥ ಒಂದು ಪಾವನಲ್ಲಿ ಇಡಲಿಕ್ಕಾಗುತ್ತಾ? ಸಾಧ್ಯ ಇಲ್ಲ. ಹಾಗೆ ಅನೇಕ ಕೋಟಿ ಅಜಾಂಡ ಹೋಗಲಿ, ಇದು ಒಂದೇ ಬ್ರಹ್ಮಾಂಡನೇ ಭಾಳ ದೊಡ್ಡದು. ಈ ಬ್ರಹ್ಮಾಂಡ ಸೃಷ್ಟಿಗೆ ಸುಮಾರು 50 ಬ್ರಹ್ಮಕಲ್ಪ ಹಿಡಿತು. ಈ ಬ್ರಹ್ಮಾಂಡನೇ ಬಹಳ ದೊಡ್ಡದು. ಹಿಂಗೆ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ಅಣುರೇಣು ತಮ್ಮ ಒಂದು ಕೂದಲಿನ ಇದರಲ್ಲಿ ಇಟ್ಟುಕೊಂಡಿರ್ತಾನೆ ಅಂತಕ್ಕಂಥ ಪರಮಾತ್ಮನ ದೇಹ ಎಷ್ಟು ವಿಶಾಲ, ಬೃಹದಾಕಾರ, ಅನಂತ ವಿಸ್ತಾರವುಳ್ಳದ್ದು. ಅಂತಹ ದೇಹವನ್ನು ಈ ಒಂದು ತಾಯಿ, ಈ ಲೌಕಿಕ ತಾಯಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಲಕ್ಷ್ಮೀ ಶೋಭಾನದಲ್ಲಿ ಹೇಳ. ಆದ್ದರಿಂದ ಪರಮಾತ್ಮ ಏನಪ್ಪ ಅಂದ್ರೆ ಅವನು ಹುಟ್ಟು ಸಾವು ಇಲ್ಲದವನು. ಅವನು ಹುಟ್ಟು ಅಂದರೆ ಏನಪ್ಪ ಅಂದ್ರೆ ಪ್ರಾದುರ್ಭೂತನಾದ ಅಂತ ನಾವು ತಿಳ್ಕೋಬೇಕು ಅಂತ ಏನಂದ್ರೆ ಲಕ್ಷ್ಮೀ ಶೋಭಾನ ಹೇಳ್ತದೆ. ತಾಯ ಪೊಟ್ಟೆಯಿಂದ ಮೂಲ ರೂಪವ ತೋರಿ ಆಯುಧ ಸಹಿತ ಪರವಂಟ ನ್ಯಾಯ ಕೋವಿದರು ಪುಟ್ಟಿದನೆಂಬರೆ ಬಾಯಿಗೆ ಬಂದಂತೆ ಬೊಗಳದಿರು. ನೋಡ್ರಿ, ಆಗಲೇ ಮಾತಾಡಿದ್ವಿಲ್ಲ, ಹಾಗೇನೆ ತಾಯಿ ಹೊಟ್ಟೆಯಿಂದ ಬಂದು ಹೆಂಗೆ ಬಂದವನು? ಮೂಲ ರೂಪವನ್ನು ತೋರಿ ಆಯುಧ ಸಹಿತವಾಗಿ ಬಂದಾನೆ. ಯಾರ್ಯಾದರೂ ಸಾಧ್ಯ ಉಂಟಾ? ಆದ್ದರಿಂದ ಪರಮಾತ್ಮ ಹುಟ್ಟಿದ ಅನ್ನಬಾರ್ದು, ಪ್ರಾದುರ್ಭೂತನಾದಂತ ಹೇಳಬೇಕು. ಪರಮಾತ್ಮನ ದೇಹ ಏನಪ್ಪ ಅಂದ್ರೆ ಚಿದಾನಂತಕವಾದದ್ದು, ಇಲ್ಲಿಯ ಪಂಚಭೌತಿಕ ದೇಹ ಅಲ್ಲ ಅಂತ ಹೇಳಬೇಡ ಅಂತ ಹೇಳ್ತಾರೆ. ದೀಪದಿಂದಲೇ ದೀಪಾಂತರ ತೆರೆದಿ ಮೂಲ ರೂಪದ ತೆರೆಯಿಂದ ದೆಸೆಯಿಂದ ಮತ್ತೆ ಅವತಾರ ರೂಪಗಳು ಪ್ರಾದುರ್ಭಾವಿದ ಆತ್ಮ ಸೃಷ್ಟಿ ಈ ಪರಿ ತಿಳಿ ಈಸೆಗೆ ವಿಕಾರವಿಲ್ಲ.
ತತ್ವಮೂರ್ತಿ, ಪರತತ್ವಮೂರ್ತಿ, ಸತ್ವಮೂರ್ತಿ, ಶುದ್ಧ ಸತ್ವಮೂರ್ತಿ ಅಂತ ವಿಜಯದಾಸರು ತಮ್ಮ ಒಂದು ಸುಳಾದಿಯಲ್ಲಿ ಹೇಳಿದ್ದಾರೆ. ಪರಮಾತ್ಮನ ಅವತಾರ ರೂಪಗಳು ಮೂಲ ರೂಪದಿಂದಲೇ ಬರ್ತವೆ. ಪ್ರತಿಯೊಂದು ರೂಪವೂ ಪೂರ್ಣ ರೂಪನೇ. ಅದು ಒಂದು ರೂಪದಿಂದ ಇನ್ನೊಂದು ರೂಪ ಬಂತಂದರೆ ಇದು ಸಣ್ಣದು, ಅದು ಹೆಚ್ಚು ಅಂತ ಇಲ್ಲವೇ ಇಲ್ಲ. ಪರಮಾತ್ಮನ ಪ್ರತಿಯೊಂದು ರೂಪಗಳು ಪೂರ್ಣಾವತಾರಗಳೇ, ಪೂರ್ಣ ರೂಪಗಳೇ ತಿಳ್ಕೊ. ಶುದ್ಧವಾದಂಥ ಮೂರ್ತಿ, ಸತ್ಯವಾದಂಥ ಮೂರ್ತಿ, ಚಿದಾನಂದಾತ್ಮವಾದ ಮೂರ್ತಿ ಪರಮಾತ್ಮಂದು. ಸರ್ವೇಶ್ವರ, ಎಲ್ಲರಿಗೂ ಒಡೆಯನಾಗಿರುವವನು, ಪೂರ್ಣನಾಗಿರುವನು ಮತ್ತು ಈಶ್ವರ ಎನಿಸಿಕೊಳ್ಳುವ ಬ್ರಹ್ಮಾದಿಗಳಿಗಿಂತ ಅತ್ಯಂತ ಉತ್ತಮನು. ಈಶ್ವರರೆಲ್ಲರಿಗೂ ಅಭೀಷ್ಟಪ್ರದನು, ಎಲ್ಲರಿಗೂ ಒಡೆಯ. ಸರ್ವೇಶ್ವರ, ಈಶ್ವರ ಅಂದರೆ ಏನಂದರೆ ಒಡೆಯ ಇರುತ್ತೆ. ಅವರು ಇವರೆಲ್ಲ 108 ಈಶ್ವರರು, ಅದಕ್ಕೊಂದು ಈಶ್ವರ, ಇದಕ್ಕೊಂದು ಈಶ್ವರ, ಒಡೆಯ ಅಂತ ಅರ್ಥ. ಎಲ್ಲರಿಗೂ ಒಡೆಯ ಅವನು ಸರ್ವೇಶ್ವರ ಅಂತ. ಎಲ್ಲ ಈಶ್ವರಗಳಿಗೂ ಒಡೆಯ, ಎಲ್ಲ ಭೂಪತಿಗಳಿಗೂ ಒಡೆಯ, ಹಾಗೆಲ್ಲ ಗುರುಗಳಿಗೂ ಒಡೆಯ. ಪೂರ್ಣನಾಗಿರುವವನು, ಪರಿಪೂರ್ಣ, ಯೂನಿಫಾರ್ಮ್ಲಿ ಪರಿಪೂರ್ಣ, ಫುಲ್ ಇರತಕ್ಕಂಥವನು ಮತ್ತು ಈಶ್ವರ ಎನಿಸಿಕೊಳ್ಳುವ ಬ್ರಹ್ಮಾದಿಗಳಿಗಿಂತ ಅತ್ಯಂತ ಉತ್ತಮ. ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿದರು, ಅವರು ಈಶ್ವರ ಅಂತಕ್ಕಂಥದ್ದು. ಅವರಿಗಿಂತನೂ ಉತ್ತಮನು, ಅತ್ಯಂತ ಉತ್ತಮನು. ಈಶ್ವರರೆಲ್ಲಿಗೂ ಅಭೀಷ್ಟಪ್ರದನು. ಯಾರ್ಯಾರು ಈಶ್ವರ ಅಂತ ಇದ್ದಾರಲ್ಲ ಅವರಿಗೆಲ್ಲರೂ ಅನುಗ್ರಹ ಮಾಡವನೇ ಇವನು. ಇವನೇ ಪರಮೇಶ್ವರ, ಇವನೇ ಸರ್ವೇಶ್ವರ. ಚೇತನಗಳಲ್ಲಿ ಗುರು ಮಾತರಿಶ್ವಾಂತರ್ಗತ ಜಗನ್ನಾಥ ವಿಠಲ ನಿರಂತರದಿ ವ್ಯಾಪಿಸಿ ತಿಳಿದುಕೊಳ್ಳದೆ ಕಾತುರ ಪುಟ್ಟಿಸಿ ವಿಷಯದಲ್ಲಿ ಯಾತುದಾನರ ಮೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವತ್ಯ. ಎಲ್ಲ ಚೇತನ ಎಲ್ಲಗಳಲ್ಲೂ ಈ ಗುರು ಪವಮಾನ ಗುರುವಿನ ಅಂತರ್ಗತನಾಂತ ಪರಮಾತ್ಮ ಜಗನ್ನಾಥ ವಿಠಲ ನಿರಂತರವಾಗಿ ವ್ಯಾಪಿಸಿ ಇದ್ದಾನೆ, ಮೋಹವನ್ನು ಮಾಡ್ತಾನೆ. ಆದ್ದರಿಂದ ಅವನೇ ಸರ್ವೇಶ್ವರ, ಜನಗಳಿಗೆ ಗೊತ್ತೇ ಆಗುವುದಿಲ್ಲ. ಪಿತೃಗಣ ಸಂಧಿ ಹೇಳ್ತೀವಿ. ಶ್ರೀ ವಿರಿಂಚಾದ್ಯಮರ ವಂದಿತ ಈ ವಸುಂಧರೆಯೊಳಗೆ ದೇವಕಿ ದೇವಿ ಜಠರದೊಳು ಅವತರಿಸಿದನು ಅಜನು ನರರಂತೆ. ರೇವತಿ ರಮಣಾನುಜನು ಸ್ವಪಾದವಲಂಬೈಗಳನ್ನು ಸಲಹಿ ದೈತ್ಯಾವಳಿಯ ಸಂಹರಿಸಿದ ಜಗನ್ನಾಥ ವಿಠಲನ್ನು ನೋಡ್ರಿ. ಇಲ್ಲಿ ವಸುಂಧರೆಯೊಳಗೆ ದೇವತಿ ದೇವಿ ಜಠರದಲ್ಲಿ ಅಜನು ನರರಂತೆ ಜನಿಸಿದ. ರೇವತಿ ರಮಣ ಅನುಜನು ಅಂದರೆ, ರೇವತಿ ರಮಣ ಅಂದರೆ ಯಾರು? ಅವರ ಅಣ್ಣ, ಶ್ರೀಕೃಷ್ಣನ ಅಣ್ಣ ಬಲರಾಮ, ಅವನ ಅನುಜ ಇವನು. ಎಲ್ಲರನ್ನು ತನ್ನ ಭಕ್ತರನ್ನು ಸಲಹಿದ, ದೈತ್ಯರನ್ನು ಸಂಹರಿಸಿದ ಪರಮಾತ್ಮ ಸರ್ವೇಶ್ವರವನು. ಈಶ್ವರನ ಕಾರ್ಯ ಏನಪ್ಪ ಅಂದ್ರೆ ದುಷ್ಟ ಸಂಹಾರ ಮಾಡಬೇಕು, ಶಿಷ್ಟರನ್ನು ಪರಿಪಾಲನೆ ಮಾಡಬೇಕು. ಈ ಕಾರ್ಯವನ್ನು ಪರಮಾತ್ಮ ಸಕಲೇಶ್ವರ ಸರ್ವೇಶ್ವರನಾಗಿ ಏನಪ್ಪ ಅಂದ್ರೆ ಮಾಡ್ತಾನೆ. ನಾ ಅಲ್ಪ ನೀ ಪೂರ್ಣ, ಬಳಿರೆ ರಾಯ ಅಂತ ಗೋಪಾಲದಾಸರು ತಮ್ಮ ಒಂದು ಸುಳಾದಿಯಲ್ಲಿ ಹೇಳ್ತಾರೆ. ಪರಮಾತ್ಮ ನಾನು ಅಲ್ಪನಿದ್ದೇನೆ, ನೀನು ಪರಿಪೂರ್ಣ ಇದ್ದೇನೆ. ಸಿದ್ಧ, ಅಣಿಮಾದಿ ಸಿದ್ಧಿಗಳನ್ನು ಪೂರ್ಣವಾಗಿ ಉಳ್ಳುವನು. ಅಣಿಮಾದಿ ಸಿದ್ಧಿಗಳು ಅಷ್ಟಾಂಗ ಯೋಗವನ್ನು ಪೂರ್ಣವಾಗಿ ಫಾಲೋ ಮಾಡಿದವರಿಗೆ, ಅದನ್ನು ಏನಪ್ಪ ಅದು ಅನುಸರಿಸಿದವರಿಗೆ ಬರ್ತದೆ. ಅಷ್ಟಾಂಗದ ಯೋಗ ಮಾಡಿದವರಿಗೆ ಅಷ್ಟಸಿದ್ಧಿಗಳು, ಅಣಿಮಾದಿ ಅಷ್ಟಸಿದ್ಧಿಗಳು ಬರ್ತದೆ, ಅವರವರ ಯೋಗತಾನುಸಾರ ಬರ್ತದೆ. ಆದರೆ ಪರಮಾತ್ಮನಿಗೆ ಅಣಿಮಾದಿ ಸಿದ್ಧಿ ಪರಿಪೂರ್ಣವಾಗಿದೆ, ಇನ್ಫಿನೈಟ್ ಇದೆ. ಎಲ್ಲರ ಸಿದ್ಧರಿಗೆ ನಿಯಾಮಕನು, ಎಲ್ಲರ ಸಿದ್ಧಿಗೆ ನಿಯಾಮಕ. ಯಾರ್ದೇನು ಸಿದ್ಧಿ ಬಂತಂದ್ರೆ ಅವನ ಅನುಗ್ರಹದಿಂದನೇ ಬಂದಿದ್ದು. ಸರ್ವದೇವ ನಮಸ್ಕಾರ ಕೀರ್ತಿವಂಪಸಿ ಕೇಶವಂಪತಿ ಗತಿಸಂತ. ಏನು ಎಲ್ಲ ನಮಸ್ಕಾರ ಮಾಡಿದ್ರೆ ಕೇಶವನಿಗೆ ಹೋಗ್ತಾನೆ. ಎಲ್ಲ ಕೇಶವನು ಕೊಡೋದು, ಎಲ್ಲರ ಮುಖಾಂತರ ಕೊಡೋದು ತಾನೇ ಕೊಡ್ತಾನೆ. ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ ಪರಮಾತ್ಮ. ಭಕ್ತರ ಪೋಷಣೆಗೆ ಸದಾ ಸಿದ್ಧನು. ನೋಡ್ರಿ, ಏನು ಕರದೊಳಗೆ ಬಂದು ಕೊಡ್ತಾನವನು. ಹೆಂಗೆ ನೋಡ್ರಿ, ಎಷ್ಟು ನಿದರ್ಶನಗಳನ್ನು ನಾವು ಕೊಡಲಿಕ್ಕೆ ಸಾಧ್ಯ. ದ್ರೌಪದಿ ದೇವಿಗೆ ಸೀರೆಯನ್ನು ಕೊಟ್ಟಿದ್ದು ಏನಪ್ಪ ಅಂದ್ರೆ ನಾರಾಯಣನಿಗೆ, ನಾರಾಯಣ ಏನಂದ್ರೆ ಅಜಾಮಳಿಗೆ ನಾರಾಯಣಂದಳಿಗೆ ಬಂದು ಅನುಗ್ರಹ ಮಾಡಿದ್ದಂದರೆ ಇವರು ಬಂದರು ದೂತರು, ವಿಷ್ಣು ದೂತರು ಬಂದು ಅವನಿಂದ ಯಮದೂತರಿಂದ ಪಾರು ಮಾಡಿದ್ದು. ಆಮೇಲೆ ಯಾರಿಗೆ ಒಲ್ದ, ಗಜರಾಜನಿಗೆ ಒಲ್ದ. ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ತಗೊಳ್ಬೋದು. ಶರಣಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮ ಪಾವನತರ ಸುಮಂಗಲ ಚರಿತ ಪಾರ್ಥಸಖ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರನೆಂದಾದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ಕರುಣಾಸಂಧಿ ಒಳಗೆ ಹೇಳ್ತಾರೆ ಹರಿಕಥಾಂಸಾರ. ಶರಣಜನ ಮಂದಾರ ಇದ್ದಾನವನು, ಭಕ್ತರ ಪೋಷಣೆಗೆ ಸದಾ ಸಿದ್ಧನಿದ್ದಾನೆ, ಶಾಶ್ವತ ಕರುಣೆ ಇದ್ದಾನೆ, ಯಾವಾಗಲೂ ಕರುಣಾಮಯಿ ಇದ್ದಾನೆ, ಸುಮಂಗಲ ಚರಿತಾನೆ. ಪಾರ್ಥಸಖ ನೋಡ್ರಿ, ಪಾರ್ಥನಿಗೆ ಏನು ಮಾಡಿದ? ರಣರಂಗದಲ್ಲಿ ಸೂತನಾದ ಪಾರ್ಥನನ್ನು ಸಲುಹಿದ. ಒಟ್ಟಿನ ಮೇಲೆ ಪರಮಾತ್ಮ ಅಂತ ಕೂಗಿದರೆ ಬಂದೊದಗುವನು ತನ್ನವರ ಬಳಿಗೆ, ಭಕ್ತರ ಪೋಷಣೆಗೆ ಸದಾ ಸಿದ್ಧನು. ಕರುಣಾಸಂಧಿ ಹೇಳ್ತದೆ, ಸರ್ವರಿಗೆ ಪ್ರೇರಕ, ಸರ್ವಕರ್ತ, ಭಕ್ತ, ಸರ್ವತ್ರದಲ್ಲಿ ವ್ಯಾಪ್ತ ಅಂತ ಗೋಪಾಲದಾಸರು ಹೇಳಿದ್ದಾರೆ. ಇಲ್ಲಿಗೆ ಈ ಒಂದು
ಚಿಕ್ಕದಾದಂತಹ ಪಾಠ ಮುಗೀತು. ಮತ್ತೆ ಮುಂದೆ ಇದನ್ನು ನಾವು ಮುಂದುವರಿಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.